ಹಲೋ ಸ್ನೇಹಿತರೆ, ನಾನು ನಿಮ್ಮ ಪರಿಚಿತ ನಿಮ್ಮ ಯೂಟ್ಯೂಬರ್ ಕಥಾಯಾನ. ನೋಡಿ ಸ್ನೇಹಿತರೆ, ನಾನು ಹೊಸದಾಗಿ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಲು ಇಚ್ಛಿಸಿದ್ದು, ಅದನ್ನು ಓಪನ್ ಮಾಡಿ ನಿಮ್ಮ ಮುಂದೆ ಬರಲು ಪ್ರಯತ್ನಿಸುತ್ತಿದ್ದೇನೆ ಸ್ನೇಹಿತರೆ. ಏನಕ್ಕೆ ಅಂತಂದರೆ, ಯಾವುದೇ ರೀತಿಯಲ್ಲಿ ನಾವು ಹೇಗೆ ಆಧ್ಯಾತ್ಮಿಕ ಲೋಕವನ್ನು, ದೇವರ ಸಮೀಪವನ್ನು ನಾವು ತಲುಪೋದು ಅಂತ ನಾನು ಈ ಕಥೆಗಳ ಮೂಲಕ ನಿಮ್ಮನ್ನು ಇನ್ಸ್ಪೈರ್ ಮಾಡಬೇಕು ಅಂತ ನಾನು ಇಚ್ಛಿಸಿ ಈ ಚಾನಲನ್ನು ಓಪನ್ ಮಾಡಿದ್ದೇನೆ ಸ್ನೇಹಿತರೆ. ನನ್ನಲ್ಲಿ ಎಲ್ಲ ಆಡಿಯೋ ಬುಕ್ಸನ್ನು ಅಥವಾ ಆಡಿಯೋ ಕಥೆಗಳನ್ನು ನಾನು ಓದಿ ನಿಮಗೆ ತಿಳಿಸಿ, ಅದಕ್ಕೆ ಅರ್ಥ ಕಲ್ಪಿಸಿ, ಅದಕ್ಕೆ ನಿಮಗೆ ಅನುಕೂಲವಾದಂಥ ನಿಮ್ಮ ಜೀವನದಲ್ಲಿ ರೂಪಿಸಿಕೊಳ್ಳುವಂಥ ಕಥೆಗಳನ್ನು ಹೇಳ್ತಾ ನಿಮ್ಮನ್ನು ಇನ್ಸ್ಪೈರ್ ಮಾಡಬೇಕು ಅಂತ ನನ್ನ ಉದ್ದೇಶದಿಂದ ಈ ಚಾನಲನ್ನು ನಾನು ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ. ನೋಡಿ, ಎಲ್ಲರೂ ಅಷ್ಟೇ, ಒಂದು ಜೀವನದಲ್ಲಿ ಒಂದು ಒಳ್ಳೆಯದನ್ನು ಮಾಡಿರ್ತಾರೆ, ಕೆಲವರು ಕೆಟ್ಟದ್ದನ್ನು ಮಾಡಿರ್ತಾರೆ. ಒಳ್ಳೆಯದು ಮಾಡಿ ಕೆಟ್ಟದ್ದು ಮಾಡಿರೋರು ಇರ್ತಾರೆ ಸ್ನೇಹಿತರೆ. ಕೆಲವರು ಪೂರ್ತಿಯಾಗಿ ಒಳ್ಳೆಯದನ್ನೇ ಮಾಡ್ತಾ ಇರ್ತಾರೆ ಸ್ನೇಹಿತರೆ. ಕೆಲವರು ಪೂರ್ತಿಯಾಗಿ ಕೆಟ್ಟದ್ದನ್ನೇ ಮಾಡ್ತಾ ಇರ್ತಾರೆ. ನೋಡಿ, ನಾವು ದೇವರ ಸಮೀಪ ಅಥವಾ ದೇವರನ್ನು ನಾವು ಅರ್ಥೈಸಿಕೊಳ್ಳಬೇಕಾದ್ರೆ ನೋಡಿ, ನಾವು ಒಳ್ಳೆಯದನ್ನೇ ಮಾಡ್ತಾ ಬರಬೇಕು ಸ್ನೇಹಿತರೆ. ಯಾವುದೇ ರೀತಿಯಲ್ಲಿ ನಾವು ಕೆಟ್ಟದ್ದನ್ನು ಯಾರಿಗೂ ನಮ್ಮ ಮನಸ್ಸಿನಲ್ಲಿ ಕೂಡ ನಾವು ಯಾರಿಗೆ ಒಬ್ಬರನ್ನು ಕೆಟ್ಟದ್ದನ್ನು ಬಯಸಬಾರದು ಸ್ನೇಹಿತರೆ. ಬಯಸಿದರೆ ನಮ್ಮದು ಮನಸ್ಸು ಕಲ್ಮಶವಾಗುತ್ತದೆ ಸ್ನೇಹಿತರೆ. ಆಗ ನಮಗೆ ದೇವರು ಒಂದು ಪರಿಣತಿಯನ್ನು ನಾವು ಪಡೆಯೋಕ್ಕಾಗಲ್ಲ ಸ್ನೇಹಿತರೆ. ಒಂದು ದೇವರ ರೂಪವನ್ನು ನಾನು ನೋಡೋಕ್ಕೆ ಸಾಧ್ಯವಿಲ್ಲ ಸ್ನೇಹಿತರೆ. ನೋಡಿ, ಯಾವುದೇ ಧರ್ಮ ಆಗಲಿ, ಯಾವುದೇ ಜಾತಿ ಆಗಲಿ, ಅವರವರ ಚಾನಲ್ ಮುಖಾಂತರ ಹೋಗಿ ಅವರವರ ರೀತಿಯ ಭಕ್ತಿಯನ್ನು ಅವರವರ ದೇವರಲ್ಲಿ ಅವರು ಭಕ್ತಿ ತೋರಿಸುವುದನ್ನು ಮೂಲಕ ಅವರು ಅದನ್ನು ಒಂದು ದೇವರನ್ನು ಮುಟ್ಟುವ ಕೆಲಸವನ್ನು ಮಾಡ್ತಾರೆ ಸ್ನೇಹಿತರೆ. ಅದನ್ನು ಕೆಲವರು ಸಾಧು ಸಂತರಾಗಿರ್ತಾರೆ, ಕೆಲವರು ಮುಸ್ಲಿಮರಾಗಿರ್ತಾರೆ, ಕೆಲವರು ಮುಸ್ಲಿಮಲ್ಲಿ ಕಾಣ್ತಾರೆ, ಕೆಲವರು ಮುಸಲ್ಮಾನರಲ್ಲಿ ಕಾಣ್ತಾರೆ, ಕೆಲವರು ಕ್ರಿಶ್ಚಿಯನ್ಸಲ್ಲಿ ಕಾಣ್ತಾರೆ. ನೋಡಿ, ಈ ರೂಟ್ ಬೇರೆ ಬೇರೆ ಆಗಿದ್ದರೂ ಕೂಡ ನಾವು ದಿಕ್ಕು ಒಂದೇ ದೇವರೇ. ನಾವು ದೇವರನ್ನು ಪ್ರಾರ್ಥಿಸೋದು, ದೇವರನ್ನ ಕಡೆಗೆ ನಡೆಯೋದು ಸ್ನೇಹಿತರೆ. ಅದನ್ನು ಈ ಕಥೆಯ ಮುಖಾಂತರ ನಾನು ನಿಮಗೆ ತಿಳಿಪಡಿಸುತ್ತೇನೆಂದರೆ, ದೇವರಿಗೆ ದಯೆಯ ತೂಕವಿದೆಯೇ ಅಂತ. ದೇವರು ದಯೆಯನ್ನು ನೋಡಿ ಅದಕ್ಕೆ ಕಲ್ಪಿಸ್ತಾನ, ಸಹಾಯ ಮಾಡ್ತಾನೆ ಅನ್ನೋದು ಈ ಕಥೆಯ ಸಾರಾಂಶ ಸ್ನೇಹಿತರೆ. ದೇವರ ದಯೆಗೆ ತೂಕವಿದೆಯೇ ಅನ್ನೋದು ಒಂದು ಗಾದೆಯ ಅರ್ಥವಾಗಿದೆ, ಗಾದೆಯ ಮಾತಿದೆ. ಅಂದರೆ ನಾವು ದಯೆಯಿಂದ ಬೇಡಿಕೊಂಡ್ರೆ, ಅವಕ್ಕೆ ಯಾರಿಗೆ ಮೋಸ ಮಾಡದೆ, ಯಾರಿಗೆ ಪ್ರೀತಿಯನ್ನು ಹಂಚುತ್ತಾ ನಾವು ಕಷ್ಟದಲ್ಲಿರುವಾಗ ದೇವರನ್ನು ಪ್ರಾರ್ಥನೆ ಮಾಡಿದರೆ ನಮಗೆ ದೇವರು ಒಲಿಸ್ತಾನೆ. ನಮಗೆ ಯಾವುದೇ ರೀತಿಯಲ್ಲಿ ಸಹಾಯ, ಯಾವುದೇ ರೂಪದಲ್ಲಿ ಕೂಡ ನಮಗೆ ಸಹಾಯ ಮಾಡ್ತಾನೆ ಅನ್ನೋದು ನನ್ನ ಅನಿಸಿಕೆಯಾಗಿದೆ ಸ್ನೇಹಿತರೆ. ನೋಡಿ, ಎಲ್ಲರೂ ದಯೆ ಪಡ್ತಾರೆ, ಎಲ್ಲರೂ ದಾನ ಮಾಡ್ತಾರೆ, ಕೆಲವರು ದಾನ ಮಾಡೋದಿಲ್ಲ, ಕೆಲವರು ಸಹಾಯ ಮಾಡೋದಿಲ್ಲ. ಅವಕ್ಕೆ ನೀವು ಕಷ್ಟದಲ್ಲಿರೋರಿಗೆ, ಯಾವುದೇ ನಿಮ್ಮ ಪಕ್ಕದವರಾಗಲಿ, ಬೇರೆಯವರಾಗಲಿ, ಗೊತ್ತಿರೋರಾಗಲಿ, ಗೊತ್ತಿಲ್ಲದೆ ಇರೋರಿಗಾಗಲಿ, ಅವರು ಕಷ್ಟದಲ್ಲಿದ್ದಾರೆ ಅನ್ನೋದ್ರೆ ನಮ್ಮ ಕೈಯಲ್ಲಿ ಆದಷ್ಟು ನೀವು ಮನೆಯಿಂದ ಎಲ್ಲನೂ ನಿಮ್ಮನ್ನು ಆಸ್ತಿಯನ್ನೆಲ್ಲ ಕೊಟ್ಬಿಡಿ ಅಂತ ಹೇಳಲ್ಲ. ಅವ್ರಿಗೆ ಆ ದಿನದ ಕಳೆಯುವಷ್ಟಂತೂ ನೀವು ದಾನ ಮಾಡಬೇಕು ಸ್ನೇಹಿತರೆ. ಆಗ ನೀವು ಭಕ್ತಿಯ ಮಾರ್ಗವನ್ನು ಚೂಸಿರ್ಬೋದು. ಓಕೆ, ನೋಡಿ, ನಿಮಗೆ ಒಂದು ಕಥೆಯನ್ನು ಹೇಳಲು ಇಷ್ಟಪಡ್ತೀನಿ ಸ್ನೇಹಿತರೆ. ನೋಡಿ, ಒಂದು ಊರಿನಲ್ಲಿ ಒಂದು ಬಡ ಕುಟುಂಬ ಇರುತ್ತೆ ಸ್ನೇಹಿತರೆ. ಆಕೆಯ ಗಂಡ ತೀರ್ಕೊಂಡಿರ್ತಾನೆ, ವಿಧವೆ ಆಗಿರ್ತಾರೆ. ಆ ಮಕ್ಕಳ ಜವಾಬ್ದಾರಿ ಎಲ್ಲ, ಸಾಕಬೇಕಾಗಿ ಜವಾಬ್ದಾರಿ ಎಲ್ಲ ಈ ತಾಯಿಯ ಮೇಲೆ ಬೀಳ್ತದೆ ಸ್ನೇಹಿತರೆ. ಅವರು ಕೂಡ ಏನು ಮಾಡ್ತಾರೆ, ಜೀವನ ಸಾಕೋದು ತುಂಬ ಕಷ್ಟ, ತುಂಬ ಬಡವರಾಗಿರ್ತಾರೆ. ಅವರು ದಿನಗೂಲಿ ಕೆಲಸ ಮಾಡಿ ಆವತ್ತಿನ ಕೂಳಿಯನ್ನು ಸಂಪಾದನೆ ಮಾಡಬೇಕಾಗುತ್ತೆ ಸ್ನೇಹಿತರೆ. ಆ ದಿನಗೂಲಿ ಸಿಗಲಿಲ್ಲ ಅಂತಂದರೆ ಆ ದಿನ ಉಪವಾಸ ಸಾಗಬೇಕಾಗುತ್ತೆ ಸ್ನೇಹಿತರೆ. ಇದೇ ರೀತಿ ಏನು ಮಾಡಬೇಕು, ಆ ದಿನದ ಕೆಲಸ ಮಾಡಿ ಅದರಿಂದ ಬಂದಿರುವಂಥ ಕೂಲಿಯನ್ನು ತೆಗೆದುಕೊಂಡು ಹೋಗಿ ದಿನಸಿ ಅಂಗಡಿಯಲ್ಲಿ ಬೇಕಾದ ಸಾಮಾನನ್ನು ತೆಗೆದುಕೊಂಡು ಬಂದು ಅದರ ಮುಖಾಂತರ ಅವರು ಊಟವನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ. ಇದೇ ರೀತಿ ಕಾಲ ಕಳೆದು ಅಂಗಡಿ ಹತ್ರ ಸಾಲ ಪಡೀತಾರೆ. ಸಾಲ ಪಡೆದ ನಂತರ ಕೆಲಸ ಮಾಡೋದ್ರಿಂದ ಬಂದಿರೋ ಹಣವನ್ನು ಆ ದಿನಸಿ ಮಾಲೀಕನಿಗೆ ಕೊಟ್ಟು ಸಾಲವನ್ನು ತೀರಿಸ್ತಾನೆ ಸ್ನೇಹಿತರೆ. ಹೀಗೆ ಎಲ್ಲರಿಗೂ ನೋಡಿ, ಎಲ್ಲ ಜೀವನದಲ್ಲಿ ಕಷ್ಟ ಬರುತ್ತೆ, ಸುಖ ಬರುತ್ತೆ. ಇವ್ರಿಗೂ ಒಂದಿನ ಕಷ್ಟ ಬಂತು ಸ್ನೇಹಿತರೆ. ಆಗ ಮಳೆಗಾಲ ಆಗಿರೋದರಿಂದ ಆ ಸಿಚುವೇಷನಲ್ಲಿ ಯಾವುದೇ ರೀತಿಯ ಕೆಲಸಗಳನ್ನು ಅವರು ನಿಮಗೆ
ಸಿಗೋದಿಲ್ಲ ಸ್ನೇಹಿತರೆ. ಯಾವುದೇ ಕೆಲಸಗಳನ್ನು ಮಳೆಗಾಲದಲ್ಲಿ ಒಪ್ಕೊಳ್ಳೋದಿಲ್ಲ ಸ್ನೇಹಿತರೆ. ಮನೆ ಕಟ್ಟುವುದಾಗಲಿ, ರಸ್ತೆ ಮಾಡುವುದಾಗಲಿ, ರಸ್ತೆ ನಿರ್ಮಾಣ ಮಾಡೋದಾಗಲಿ, ಈ ಥರದ ಕಾರ್ಯಗಳಲ್ಲಿ ಯಾರೂ ತೊಡಗಿಸೋಲ್ಲ ಸ್ನೇಹಿತರೆ. ಆಗ ಇವ್ರಿಗೆ ಕೆಲಸವಿಲ್ಲದಂತೆ ಆಗುತ್ತೆ ಸ್ನೇಹಿತರೆ. ವಾರದಿಂದ ಅಂಗಡಿಯಲ್ಲಿ ಸಾಲ ಪಡೆದು ಸಾಲ ಪಡೆದು ಅಲ್ಲಿಂದ ದಿನಸಿಯನ್ನು ತಂದು ವಾರದಿಂದ ಜೀವನ ನಡೆಸ್ತಾ ಇರ್ತಾರೆ ಸ್ನೇಹಿತರೆ. ಆದರೆ ಎಲ್ಲಿವರೆಗೂ ಯಜಮಾನ ಸಾಲ ಕೊಡ್ತಾನೆ. ಒಂದು ವಾರದ ನಂತರ ಅವರು ಹೇಳ್ತಾರೆ, ಯಜಮಾನರು, ದಿನಸಿ ಅಂಗಡಿಯ ಮಾಲೀಕ, ನೋಡಿ ತಾಯಿ, ನೀವು ಸಾಲವನ್ನು ತೀರಿಸಿದ ಮೇಲೇ ನಿಮಗೆ ಹೊಸದು ಸಾಲವನ್ನು ನಿಮಗೆ ಕೊಡ್ತೀನಿ, ಹೊಸ ಐಟಮ್ಸ್ನ ಕೊಡ್ತೀನಿ, ದಿನಸಿ ಸಾಮಾನನ್ನು ಕೊಡ್ತೀನಿ ಅಂತ ಅವನು ಬೈತಾನೆ ಸ್ನೇಹಿತರೆ. ಆಗ ಆಯಕ್ಕೆ ಆ ಮಕ್ಕಳ ಹಸಿವನ್ನು ತಾಳಲಾರದೆ, ಇಲ್ಲ ಸ್ವಾಮಿ, ನೀವೇನಾದರೂ ಮಾಡಿ ಸಾಲ ಕೊಡಿ, ನಾನು ನನ್ನ ಜೀವನ ಒತ್ತೆ ಇಟ್ಟಾದರೂ ನಾನು ಸಾಯೋಕ್ಕೆ ಮುಂಚೆ ನಿಮ್ಮ ಸಾಲವನ್ನು ತೀರಿಸಿ ನಾನು ಹೋಗ್ತೀನಿ ಸ್ನೇಹಿತರೆ ಅಂತ ಗೋಗರ್ಕೊಂತಾಳೆ. ಆದರೂ ಅಂಗಡಿ ಅಂತ, ನೀನು ಸಾಲ ತೀರಿಸಿ ನಾನು ಯಾವುದೇ ದಿನಸಿ ಐಟಮನ್ನು ಕೊಡಲ್ಲಮ್ಮ ಅಂತ ಬಿಡ್ತಾನೆ ಸ್ನೇಹಿತರೆ. ಏನು ಮಾಡೋದು, ಅವಾಗ ಕೂಲಿನೂ ಸಿಗೋದು. ಅವ್ರಿಗೆ ಹೇಳ್ತಾರೆ ಪರಿಪರಿ, ನೋಡಿ ಸ್ವಾಮಿ, ಈಗ ಮಳೆಗಾಲದಲ್ಲಿ ಯಾವುದೇ ಕೂಲಿ ಕೆಲಸ ಸಿಗ್ತಾ ಇಲ್ಲ ಸ್ನೇಹಿತರೆ. ನಮಗೆ ಊಟಕ್ಕೂ ತುಂಬ ಕಷ್ಟವಾಗಿದೆ ಸ್ನೇಹಿತರೆ. ನಿಮಗೆ ದೇವರ ದಯೆ ಮೇಲೆ ನಿಮ್ಮ ಮೇಲೆ ಇರುತ್ತದೆ ಅಂತ ದೇವರಲ್ಲಿ ಬೇಡ್ಕೊಳ್ತಾನೆ. ದೇವರ ದಯೆ ನಿಮ್ಮ ಮೇಲಿರುತ್ತದೆ ಅಂತ ಆಕೆ ಪರಿಪರಿಯಾಗಿ ಬೇಡ್ಕೊಳ್ತಾನೆ. ಆಗ ಅವನಿಗೆ ಸಿಟ್ಟು ಬಂದು ಒಂದು ಚೀಟಿಯಲ್ಲಿ ತೆಗೆದು ಅದರಲ್ಲಿ ಬರೀತಾನೆ, ದೇವರ ದಯೆ ಅಂತ ಬರೆದುಬಿಟ್ಟು ಆ ಚೀಟಿಯಲ್ಲಿ ತಾಯಿ ಕೈಯಲ್ಲಿ ಕೊಟ್ಟು, ನೋಡಮ್ಮ, ಇದನ್ನು ತೆಗೆದುಕೊಂಡು ಹೋಗಿ ಅಂಗಡಿ ಒಳಗೆ ತೂಕ ಹಾಕೋ ಹುಡುಗನಿಗೆ ಕೊಡು. ಅದರ ತೂಕದಷ್ಟೇ ಅವನು ರಾಗಿ ಹಿಟ್ಟನ್ನು ಕೊಡ್ತಾನೆ ಅಂತ ವ್ಯಂಗ್ಯವಾಗಿ ಹೇಳಿ ಕಳಿಸಿದ್ರಂತೆ ಸ್ನೇಹಿತರೆ. ಕಳಿಸಿದಾಗ ಆಕೆ ಎದೆಗುಂದದೆ ಏನು ಬೇಜಾರನ್ನು ಮಾಡಿಕೊಳ್ಳದೆ ಆಕೆ ಚೀಟಿಯನ್ನು ತೆಗೆದುಕೊಂಡು ಹೋಗಿ ಅಂಗಡಿಯ ಒಳಗೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತಿನಲ್ಲೇ ಕೈ ಚೀಲ ತುಂಬ ರಾಗಿ ಹಿಟ್ಟು ತೆಗೆದುಕೊಂಡು ಹೊರಗೆ ಬರ್ತಾಳೆ ಸ್ನೇಹಿತರೆ. ಅದನ್ನು ನೋಡಿ ಅಂಗಡಿ ಆತನಿಗೆ ತುಂಬ ಆಶ್ಚರ್ಯವಾಗುತ್ತೆ ಸ್ನೇಹಿತರೆ. ಆದರೆ ಆತ ಏನೂ ಮಾತನಾಡೋದಿಲ್ಲ. ಅವರಿಗೆ ಆ ತಾಯಿಯನ್ನು ಯಾವುದೇ ರೀತಿಯ ಪ್ರಶ್ನೆ ಮಾಡದೆ ಕಳಿಸಿಕೊಡ್ತಾನೆ ಸ್ನೇಹಿತರೆ. ನಂತರ ಅವರು ಹೋದ ತಕ್ಷಣವೇ ಆ ಹಿಟ್ಟನ್ನು ಆಕೆಗೆ ಹೇಗೆ ಕೊಟ್ಟೆ ಅಂತ ಆ ತೂಕ ಹಾಕುವವನನ್ನು ಕರೆದು, ಹುಡುಗನನ್ನು ಕರೆದು ವಿಚಾರಿಸ್ತಾನೆ ಸ್ನೇಹಿತರೆ. ನೋಡಿ ಸ್ವಾಮಿ, ನಾನು ಹೊಸಬಾಗಿ ಕೆಲಸಕ್ಕೆ ಸೇರಿಕೊಂಡಿದ್ದೇನೆ. ಆತ ಗಾಬರಿಯಿಂದ ಹೇಳ್ತಾನೆ. ಆ ಅಮ್ಮ ಬಂದು ಚೀಟಿಯನ್ನು ಕೊಡ್ತಾರೆ ಸ್ನೇಹಿತರೆ. ತೂಕದಷ್ಟು ರಾಗಿ ಹಿಟ್ಟು ಕೊಡಬೇಕು ಅಂತ ಯಜಮಾನರು ಹೇಳಿದ್ದಾರೆ. ಅದರ ಪ್ರಕಾರ ನಾನು ಮಾತು ನಿಜವಾಗಿರಬೇಕೆಂದು ನನ್ನ ಚೀಟಿಯನ್ನು ತಕ್ಕಡಿಯಲ್ಲಿ ಇಟ್ಟೆ ಸ್ನೇಹಿತರೆ. ಆಗ ಯಜಮಾನ್ರೆ, ತಕ್ಕಡಿಯಲ್ಲಿಟ್ಟು ಫ್ಯಾನಿನ ಗಾಳಿಗೆ ಆರಿ ಹೋಗ್ತದೆ ಸ್ನೇಹಿತರೆ. ಆಗ ಆರಿ ಹೋಗದಿರಲು ಏನು ಮಾಡ್ತೀನಿ, ನಾನು ಒಂದು ಕಲ್ಲನ್ನು ಅದರ ಮೇಲೆ ಇಟ್ಟು ತೂಕದ ಒಂದು ಕಡೆಯಲ್ಲಿ ಆ ಕಲ್ಲಿನ ಮೇಲೆ ಅದು ಚೀಟಿಯನ್ನು ಇಟ್ಟು ಅದರ ಮೇಲೆ ತೂಕದ ಕಲ್ಲನ್ನು ಇಟ್ಟು ಅದು ಆರಿ ಹೋಗ್ದಿರಂಗೆ ಅದಕ್ಕೆ ತೂಕ ಬರುವಷ್ಟು ನಾನು ರಾಗಿ ಹಿಟ್ಟನ್ನು ತೂಕ ಮಾಡಿ ಕೊಟ್ಟೆ ಅಂದ್ಬಿಟ್ಟು ಅಂಗಡಿ ಆತ ಯಜಮಾನನಿಗೆ ಎಲ್ಲನೂ ವಿವರಿಸ್ತಾನೆ ಸ್ನೇಹಿತರೆ. ಆಗ ಅಂಗಡಿ ಆತ ಏನೂ ತೋರಿಸೋದಿಲ್ಲ. ಈ ಥರ ವಿಸ್ಮಯಕರ ಘಟನೆನ ಆಕೆ ಮೇಲೆ ದೇವರ ದಯೆ ಇದೆ, ಅದಕ್ಕೆ ಅವರು ಅರಿವಿಲ್ಲದಂತೆ ನನ್ನ ಅಂಗಡಿಯಿಂದ ರಾಗಿ ಹಿಟ್ಟನ್ನು ಆಕೆಗೆ ದೊರೆಯಿತಲ್ಲ ಎಂದು ತುಂಬ ಆಶ್ಚರ್ಯ ಪಡ್ತಾನೆ ಸ್ನೇಹಿತರೆ. ಇದು ಬರೀ ಕಥೆಯಲ್ಲ ಸ್ನೇಹಿತರೆ. ನಮ್ಮ ಪ್ರತಿಯೊಬ್ಬರ ಜೀವನದಲ್ಲಿ ಕಷ್ಟಗಳನ್ನು ತೀರಿಸುವ ದೇವರು ಬಂದೇ ಬರ್ತಾನೆ. ಅದಕ್ಕೆ ನಾವು ಸರಿಯಾದ ರೂಪದಲ್ಲಿ, ಸರಿಯಾದ ದಾರಿಯಲ್ಲಿ ನಡೆಯಬೇಕಾಗುತ್ತೆ. ಬದುಕಿನಲ್ಲಿ ಕಷ್ಟಗಳು ಬರ್ತವೆ, ಸುಖ ಬರ್ತದೆ, ಕಷ್ಟ ಬರ್ತದೆ, ಒಂದಿನ ಸುಖ ಬರ್ತದೆ ಸ್ನೇಹಿತರೆ. ತಪ್ಪಿಸಲು ನಾವು ಯಾವ ದೇವರುಗಳಲ್ಲ, ನಾವು ತಪ್ಪಿಸಲು ಸಾಧ್ಯವಿಲ್ಲ. ಕಷ್ಟ ಬಂದಾಗ ಕಷ್ಟ ಅನುಭವಿಸ್ಬೇಕಾಗತ್ತೆ, ಸುಖ ಬಂದಾಗ ಸುಖ ಅನುಭವಿಸುತ್ತದೆ. ಅದಕ್ಕೆ ಆ ವ್ಯಕ್ತಿ ಆಕೆಯ ಪ್ರಯತ್ನ ನೋಡಿ ಸ್ನೇಹಿತರೆ, ಯಾವತ್ತೂ ಸೋಲೊಪ್ಕೊಳ್ಳೋದಿಲ್ಲ, ಪ್ರಯತ್ನಿಸ್ತಾನೆ ಇರ್ತಾಳೆ ಸ್ನೇಹಿತರೆ. ಯಾಕೆ ಪ್ರಯತ್ನಿಸಿ, ಅದೇ ನಾವು ಯಾವುದೇ ಒಂದು ಕೆಲಸವನ್ನು ಇಟ್ಟಾಗ ಪ್ರಥಮವಾಗಿ ನಮಗೆ ಕಷ್ಟ ಅನಿಸಿದಾಗ ಅದನ್ನು ತ್ಯಜಿಸ್ತೀವಿ ಸ್ನೇಹಿತರೆ, ಅದನ್ನು ಮಾಡೋದಿಲ್ಲ ಸ್ನೇಹಿತರೆ. ಆ ಥರ ತಿಳ್ಕೊಬಾರ್ದು. ಎಷ್ಟೇ ಕಷ್ಟವಾದರೂ ನಾನು ಅದನ್ನು ಮಾಡ್ತೀನಿ ಅಂತ ಒಂದು ಕಾನ್ಫಿಡೆನ್ಸನ್ನು ನಿಮ್ಮ ದೇಹದಲ್ಲಿ ಬೆಳೆಸಿಕೊಂಡು, ನಿಮ್ಮ ಮನಸ್ಸಿನಲ್ಲಿ ಅದನ್ನು ಬಿತ್ತನೆ ಮಾಡಿಕೊಂಡು ಅದರ ಮುಖಾಂತರ ನಾವು ಫಲವನ್ನು ದೊರೆಯಬೇಕು ಸ್ನೇಹಿತರೆ. ಇದೇ ನಾನು ಹೇಳ್ತಾ ಇರೋದು. ಈ ಕಾನ್ಸೆಪ್ಟ್ ಬಗ್ಗೆ ನಿಮ್ಗೆ ಅರ್ಥ ಆಯ್ತಲ್ಲ. ದೇವರ ದಯೆ ತೂಕವಿಲ್ಲವೇ. ನಾವು ಕಷ್ಟ ಬಿದ್ದಾಗ ಆ ದೇವರು ದಯೆ ತೋರಿಸ್ತಾನೆ. ಅದಕ್ಕೆ ಒಂದು ಪ್ರತಿರೂಪವಾಗಿ ಏನಾದರೂ ಒಂದು ರೀತಿಯಲ್ಲಿ ನಮಗೆ ಸಹಾಯ ಮಾಡ್ತಾನೆ ಅನ್ನೋದು ಈ ಕಥೆಯ ಮೂಲ ಆಗಿರ್ತದೆ ಸ್ನೇಹಿತರೆ. ಇದು ನಿಮ್ಮೆಲ್ಲರ ಜೀವನದಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋಂಥ ವಿಚಾರ. ನೋಡಿ, ಯಾವುದೇ ಒಂದು ಮೋಸ ಮಾಡಿದಾಗ ನಮಗೆ ಸುಖ ಸಿಗುತ್ತೆ ಸ್ನೇಹಿತರೆ. ಆ ಸುಖ ಎಷ್ಟು ದಿನ? ಕೆಲವು ಕ್ಷಣಕಾಲ ಅಷ್ಟೇ. ಆ ದಿನ ಸಿಗ್ಬೋದು, ಆ ವರ್ಷ ಸಿಗ್ಬೋದು, ಇಲ್ಲ ಒಂದು 10 ವರ್ಷ ಸಿಗ್ಬೋದು. ಕೊನೆಗೆ ನಮಗೆ ಸಾಯಲೇಬೇಕು ಸ್ನೇಹಿತರೆ. ಅದಕ್ಕೆ ಮೋಸ ಮಾಡಿ ಜೀವನ ಮಾಡೋದಕ್ಕಿಂತ ಕಷ್ಟ ಬಿದ್ದು ಅದರಲ್ಲಿ ಬಂದಿರೋ ಹಣವನ್ನು ಖುಷಿಯಾಗಿ ನಾವು ಜೀವನ ಮಾಡೋದೆ. ಆಗ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಆಮೇಲೆ ದೇವರ ಅವತಾರವನ್ನು ನಿಮ್ಮ ಮನಸ್ಸಿನಲ್ಲಿ ತಾಳ್ತಾನೆ ಅಂತ ನಾನು ಈ ಕಥೆಯನ್ನು ಹೇಳಿ ನಾನು ಈ ಕಥೆಯನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಾಳೆ ಕೂಡ ನಿಮ್ಮ ನಿಮ್ಮ ಜೀವನದ ಬದುಕನ್ನು ಚೇಂಜ್ ಮಾಡೋಕ್ಕೆ ನಾನು ಪ್ರಯತ್ನಿಸ್ತೇನೆ ಸ್ನೇಹಿತರೆ ಅಂತ ಹೇಳ್ತಾ ನಾನು ಈ ಕಥೆಯನ್ನು ಮುಗಿಸಿ ನಾನು ನಿಮಗೆ
ವಂದನೆಗಳನ್ನು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ನಿಮಗೆ ಈ ಕಥೆ ಇಷ್ಟವಾಗಿದ್ದರೆ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿ, ಈ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ. ನೀವು ಆ ಥರದ್ದು ನೀವು ಇನ್ ಕೇಸ್ ಇಷ್ಟ ಆಗಿಲ್ಲ ಅಂತಂದರೂ ನೀವು ಅದನ್ನು ಕಾಮೆಂಟ್ ಮಾಡಿಕೊಂಡ್ರೆ ನಾನು ಏನಾದರೂ ಚೇಂಜಸ್ ಇದ್ದರೆ ನಾನು ಅದನ್ನು ಮಾಡ್ಕೊಳ್ಳಲು ನಾನು ಇಚ್ಛೆ ಪಡ್ತೇನೆ ಸ್ನೇಹಿತರೆ. ದಯವಿಟ್ಟು ನೀವು ಕಾಮೆಂಟ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಪರಿಪರಿ ಕೇಳ್ಕೊತ ನಾನು ಈ ಕಥೆನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ. ನಾಳೆ ಇನ್ನೂ ಹೊಸ ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಸ್ನೇಹಿತರೆ. ಓಕೆ, ಬಾಯ್, ಗುಡ್ ನೈಟ್.